ಹೆಣ್ಣನ್ನು ಸಮಾನವಾಗಿ ಪ್ರೀತಿಸುವ ಗೌರವಿಸುವ ಸೂಕ್ಷ್ಮ ವಿವೇಕವನ್ನು ಸಮಾಜ ಅಳವಡಿಸಿಕೊಂಡರೆ ಮಾತ್ರ ಸಮಾಜ ನಿರ್ಮಾಣ ಸಾಧ್ಯ ಎಂದು ತುಮಕೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜಿ ಬಸವರಾಜ್ ಅವರು ಅಭಿಪ್ರಾಯಿಸಿದರು. ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರದಲ್ಲಿ ಲಿಂಗ ಸೂಕ್ಷ್ಮ ಸಂವೇದನೆ ಮತ್ತು ಯುವಜನತೆ ಎಂಬ ವಿಷಯದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಡಾಕ್ಟರ್ ಜಿ ಬಸವರಾಜ ಅವರು, ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಪುರುಷರು ಹಾಗೂ ಮಹಿಳೆಯರು ಪುರುಷಾಧಿಪತ್ಯದ ಮೌಲ್ಯಗಳನ್ನೇ ನಂಬಿ ಬದುಕುತ್ತಿರುವುದರಿಂದ ಹೆಣ್ಣು ಅನುಭವಿಸುವ ಶೋಷಣೆ ಸಂಕಟಗಳು ಯಾರಿಗೂ ಅರ್ಥವಾಗುತ್ತಿಲ್ಲ. ಹೀಗಾಗಿ ಹೆಣ್ಣಿನ ವಿಷಯದಲ್ಲಿ ಸಮಾಜ ಕಠೋರವಾಗಿ ವರ್ತಿಸುತ್ತದೆ. ಲಿಂಗ ಸೂಕ್ಷ್ಮ ಸಂವೇದನೆಯ ಕೊರತೆ ಇದಕ್ಕೆ ಕಾರಣ. ಹೆಣ್ಣು ದೇವತೆಯಲ್ಲ, ರಾಕ್ಷಸಿಯೂ ಅಲ್ಲ, ಅವಳು ಒಂದು ಜೀವ ಎಂಬ ಅಂತಃಕರಣವೇ ಲಿಂಗ ಸೂಕ್ಷ್ಮ ಸಂವೇದನೆ ಎಂದರು. ಹೊಸ ಸ್ಲೋಗನ್ ತುಂಬಾ ಚೆನ್ನಾಗಿದೆ. ಜೋರ್ಸೆಬಲು, ಪ್ಯಾರ್ಸೆಬಲು, NSS. ನಾವೆಲ್ಲ NSS ಸ್ಲೋಗನ್ಸ್ ನಮ್ಮ ಕಾಲದಲ್ಲಿ ಬೇರೆ ಬೇರೆ ಥರ ಹೇಳ್ತಾ ಇದ್ವಿ. ಬಟ್ ಇದು ಒಂಥರ ಜೋರ್ಸೆಬಲು, ಪ್ಯಾರ್ಸೆಬಲು, NSS ತುಂಬ ಆಕರ್ಷಕವಾಗಿತ್ತು. ಮತ್ತು ಇಡೀ ಕಾಲೇಜು ಮತ್ತು ವಾತಾವರಣ ಸ್ವಲ್ಪದರಲ್ಲಿ ಗ್ರಹಿಸಿದಾಗ ಒಬ್ಬ ಡೆಡಿಕೇಟೆಡ್ ಟೀಚರ್ ಏನು ಮಾಡಬಹುದು ಅನ್ನೋದು ನಮಗೆ ಅರಿವಾಯಿತು. ನಮ್ಮ ಉಡುಚಂಚಿಯವರು ಅವರ ಪ್ರಾಂಶುಪಾಲರ ಬಗ್ಗೆ, ಅವರ ಸಿಬ್ಬಂದಿ ವರ್ಗದ ಬಗ್ಗೆ, ಅವರ ಕಾಲೇಜಿನ ಬಗ್ಗೆ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿದ್ರು. ಬಟ್ ಪ್ರತ್ಯಕ್ಷವಾಗಿ ನೋಡಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲದೆ ಇವತ್ತಿನ ದಿನಮಾನಗಳಲ್ಲಿ ಬಹಳ ಜನ ಕ್ಲೀಶೆಗಳು ಸುಮ್ಮನೆ ಹೋಗ್ಲೋದಷ್ಟೇ ಅಲ್ವಾ, ಅದು ಹೌದಾ ಅಲ್ವಾ ಗೊತ್ತಿಲ್ಲ, ಬಹಳ ಕ್ಲೀಶೆ ಮಾಡ್ತೀವಿ. ಆದರೆ ಇಲ್ಲದನ್ನ ಇದೆ ಅಂತ ಹೇಳುವುದು ಹೇಗೆ ತಪ್ಪೋ, ಇದ್ದದ್ದನ್ನ ಇದೆ ಅಂತ ಹೇಳದೆ ಇರೋದು ಕೂಡ ತಪ್ಪಾಗ. ವಿಶೇಷ ಉಪನ್ಯಾಸ ನೀಡಿದ ತೃಪ್ತಿ ನಾಯಕ್ ಅವರು ಸಾವಿರಾರು ವರ್ಷಗಳಿಂದ ಹೆಣ್ಣು ಅನುಭವಿಸುತ್ತಾ ಬಂದ ಅಸಮಾನತೆ ಮತ್ತು ಶೋಷಣೆಗಳನ್ನು ವಿವರಿಸಿ ಯುವಜನತೆ ಲಿಂಗ ಸೂಕ್ಷ್ಮ ಸಂವೇದನೆಯನ್ನು ರೂಪಿಸಿಕೊಂಡು ಸಮಾಜವನ್ನು ನಿರ್ಮಿಸಬೇಕೆಂದು ಕರೆ ನೀಡಿದರು. ಎಲ್ಲ ಹೆಣ್ಣು ದೇಹದ ಒಳಗೂ ಆಲೋಚನೆ ಮಾಡತಕ್ಕಂಥ ಯೋಚನಾ ವಿಧಾನ ಇದೆಯಲ್ಲ, ಯೋಚನಾ ಪ್ರವಾಹ ಇದೆಯಲ್ಲ, ಅದು ಪಿತೃಪ್ರಧಾನ ವ್ಯವಸ್ಥೆಯಿಂದ ನಿರ್ಮಾಣವಾಗಿರ್ತಕ್ಕಂಥ ಒಂದು ವಿಧಾನ. ಹಾಗಾಗಿ ಇವತ್ತು ಸರ್ ಮಾತಿಗೆ ದೊಡ್ಡ ಬೆಲೆ ಇದೆ. ಯಾಕೆ ಅಂದರೆ ನಾವು ಗಂಡಾಳಿಕೆಯ ಜಗತ್ತನ್ನ ಅವನು ನಮ್ಮ ವೈರಿ ಅನ್ನುವಂತಹ ಒಂದು ಪ್ರಾಥಮಿಕ ಮೂಲಭೂತ ತಪ್ಪಿನಿಂದ ಹೊರಗೆ ಬಂದು ಯೋಚನೆ ಮಾಡಬೇಕಾಗಿದೆ. ಪಿತೃಪ್ರಧಾನತೆ ಅನ್ನೋದು ಜೈವಿಕವಾಗಿ ಗಂಡಸಾದವನಿಗೆ ಸಂಬಂಧಪಟ್ಟ ಸಂಗತಿ ಅಲ್ಲ. ಅದು ಪಿತೃಪ್ರಧಾನತೆ ಹೆಣ್ಣನ್ನೂ ಶೋಷಣೆ ಮಾಡುತ್ತೆ, ಗಂಡಸನ್ನೂ ಶೋಷಣೆ ಮಾಡುತ್ತೆ. ಗಂಡಸನ್ನ ಗಂಡಸಾಗಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ದೊಡ್ಡ ಕ್ರೌರ್ಯ ಆ ವ್ಯವಸ್ಥೆಯ ಒಳಗಡೆ ಇದೆ. ಹಾಗಾಗಿ ನಾವಿವತ್ತು ಮೂರನೇ ಅಲೆಯ ಸ್ತ್ರೀವಾದ ಏನನ್ನು ಹೇಳ್ತಾ ಇದೆ ಅಂತಂದ್ರೆ, ನಾವು ಮಾತಾಡಬೇಕಾಗಿರೋದು ಗಂಡು ಮಕ್ಕಳನ್ನ ಉದ್ದೇಶಿಸಿ, ಗಂಡಸನ್ನು ಒಳಗೊಂಡು ಮತ್ತು ಮಾತಾಡಬೇಕಾದವರು ಗಂಡಸರು ಅಂತ. ಮುಖ್ಯ ಅತಿಥಿ ತಸ್ಲಿಮಾ ಜೋರೂಮ್, ಮನೋಹರ್ ಉಡಚಂಚಿ ಅವರು ಭಾಗವಹಿಸಿದ್ರು. ಡಾಕ್ಟರ್ MD ಒಕ್ಕುಂದ, ಡಾಕ್ಟರ್ ವಿನಯ ನಾಯಕ್, NSS ವಿದ್ಯಾರ್ಥಿ ನಾಯಕರಾದ ಯುವನಲ್, ಪ್ರಶಾಂತ್ ಸೀಮಾ, ಅನುಷಾ ಉಪಸ್ಥಿತರಿದ್ದರು. ಗೀತಾ ಕೋಟೆನ್ನವರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಅಶ್ವಿನಿ ಸ್ವಾಗತಿಸಿದರು, ಸೋನಿ ಪರಿಚಯಿಸಿದರು, ಅತಿಫಾ ವಂದಿಸಿದರು, ಸೋನಾಲಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.